ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಹೌದು, ಇಂದು ನಾವು ಒಂದು ತುಂಬಾನೇ ಆಳವಾದ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಹೌದು, ನಮ್ಮ ಕೈಲಿರೋದು ಶ್ರೀ ವಿಜೇಂದ್ರ ರಾಮನಾಥ ಭಟ್ರು ಬರೆದಿರುವ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ದೊಡ್ಡ ಗ್ರಂಥಮಾಲೆಯ ಒಂದು ಭಾಗ. ಅದರಲ್ಲೂ ವಿಶೇಷವಾಗಿ ಗಾಯತ್ರಿ ಸುಧಾ ಸೌರಭ ಅನ್ನೋ ವಿಭಾಗದಲ್ಲಿ ಬರುವ ಭಾರತಾನುಸಂಧಾನ ಅನ್ನೋ ಪೂರಕ ಲೇಖನ. ಹೌದು, ಈ ಲೇಖನದ ಒಂದು ವಿಶೇಷತೆ ಏನಂದ್ರೆ ಇದು ಗಾಯತ್ರಿ ಮಂತ್ರದ ಪದಗಳಿಗೂ ಮಹಾಭಾರತದ ಘಟನೆಗಳು, ಪಾತ್ರಗಳು, ಆ ತತ್ವಗಳಿದೆಯಲ್ಲ ಅದಕ್ಕೂ ಇರೋ ಒಂದು ಅದ್ಭುತವಾದ ಸಂಬಂಧವನ್ನ ತೋರಿಸುತ್ತೆ. ಅಂದ್ರೆ ಗಾಯತ್ರಿ ಮಂತ್ರದ ಸೂಕ್ಷ್ಮ ಸಾರವನ್ನ ಮಹಾಭಾರತದ ಕಥೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಲೇಖಕರು ಇಲ್ಲಿ ಹೇಳೋಕ್ ಪ್ರಯತ್ನಿಸ್ತಾ ಇದ್ದಾರೆ ಅನ್ಸುತ್ತೆ. ಖಂಡಿತ. ವೇದದ ಹೃದಯವನ್ನ ತಿಳಿಬೇಕು ಅಂದ್ರೆ ಇತಿಹಾಸ ಪುರಾಣಗಳು ಹೇಗೆ ಸಹಾಯ ಮಾಡ್ತವೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಹೌದು, ಲೇಖಕರು ಹೇಳೋ ಹಾಗೆ ಗಾಯತ್ರಿಯ ಅಂತರಂಗವನ್ನ ಅರಿತರೆ ಅದು ವೇದದ ಹೃದಯವನ್ನೇ ಅರಿತ ಹಾಗೆ ಅಂತ. ಮಹಾಭಾರತದ ಘಟನೆಗಳು ಅದಕ್ಕೆ ಹೇಗೆ ಪುಷ್ಟಿ ಕೊಡುತ್ತೆ, ಹೇಗೆ ದೃಷ್ಟಾಂತಗಳನ್ನ ಕೊಡುತ್ತೆ ಅನ್ನೋದೇ ಈ ಲೇಖನದ ಮುಖ್ಯ ವಿಷಯ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಸ್ಪಷ್ಟವಾಗಿದೆ. ಗಾಯತ್ರಿಯ ಒಂದೊಂದು ಪದಕ್ಕೂ ಮಹಾಭಾರತದಲ್ಲಿ ಹೇಗೆ ಕನೆಕ್ಷನ್ ಇದೆ, ಆ ಕಾವ್ಯ ಹೇಗೆ ಗಾಯತ್ರಿಯ ತತ್ವಗಳನ್ನ ಜೀವಂತಗೊಳಿಸುತ್ತೆ ಅಂತ ನೋಡೋಣ. ಶುರು ಮಾಡೋಣವೇ? ತತ್ ನಿನ್ನ ಆಗ್ಬಹುದು. ತತ್ ಸಾಮಾನ್ಯವಾಗಿ ಅದು ಅಂತ ಅರ್ಥ, ಆದ್ರೆ ಇಲ್ಲಿ ಅದರ ಆಳವಾದ ಅರ್ಥ ಕಾಲ ದೇಶಗಳ ಎಲ್ಲೆ ಮೀರಿದ ಸದಾ ಇರುವ ಗುಣಪರಿಪೂರ್ಣನಾದ ಭಗವಂತ. ಈ ಕಾಲಾತೀತ ಗುಣಪರಿಪೂರ್ಣತೆ ಅನ್ನೋ ಕಾನ್ಸೆಪ್ಟ್ಗೆ ಮಹಾಭಾರತದಲ್ಲಿ ಏನು ಉದಾಹರಣೆ ಸಿಗುತ್ತೆ? ಒಂದು ತುಂಬಾನೇ ಗಮನ ಸೆಳೆಯುವ ಉದಾಹರಣೆ ಇದೆ ಗೊತ್ತಾ? ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ಹೋದ. ಹೌದು. ಅಂದ್ರೆ ಟೆಕ್ನಿಕಲಿ ದ್ವಾಪರ ಯುಗ ಮುಗಿಬೇಕಿತ್ತು. ಸರಿ. ಆದ್ರೆ ಶ್ರೀಕೃಷ್ಣ ಭೂಮಿ ಮೇಲೆ ಇರೋವರೆಗೂ, ಅಂದ್ರೆ ಇನ್ನು ಸುಮಾರು 36 ವರ್ಷಗಳ ಕಾಲ ಕೃತಯುಗದ ಧರ್ಮವೇ ಮುಂದುವರೆಯುವಂತೆ ಮಾಡಿದನಂತೆ. ಇದು ಅವನ ಕಾಲದ ಮೇಲಿನ ಹಿಡಿತವನ್ನ, ಅವನ ಟೈಮ್ಲೆಸ್ ಶಕ್ತಿಯನ್ನ ತೋರಿಸುತ್ತಲ್ವಾ? ಹೌದು, ಖಂಡಿತ. ಅದು ಒಂದು ದೊಡ್ಡ ಸಾಕ್ಷಿ. ಖಂಡಿತವಾಗಿಯೂ ಇದೆ. ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಅದು ಮಹಾಭಾರತದ ಭಾಗವೇ ಅಲ್ವಾ? ಹೌದು. ಹೌದು, ಅಲ್ಲಿ ಸಾವಿರಾರು ಹೆಸರುಗಳು. ಆದ್ರೆ ಸಹಸ್ರ ಅಂದ್ರೆ ಬರೀ 1000 ಅಲ್ಲ, ಅನಂತ ಅಂತ ಅರ್ಥ. ಅನಂತ ನಾಮಗಳು, ಅನಂತ ರೂಪಗಳು, ಹಾಗಾಗಿ ಅನಂತ ಗುಣಗಳು. ಈ ಅನಂತ ಗುಣಗಳೇ ತತ್ ಶಬ್ದ ಹೇಳುವ ಗುಣಪರಿಪೂರ್ಣತೆಗೆ ಒಂದು ರೀತಿ ವ್ಯಾಖ್ಯಾನ ಇದ್ದ ಹಾಗೆ. ಅಂದ್ರೆ ಆದಿಪರ್ವದಲ್ಲಿ ಬರೋ ಕೆಲವು ಶ್ಲೋಕಗಳು ಹೇಳೋ ಹಾಗೆ ವಾಸುದೇವನೇ ಸನಾತನ, ಸತ್ಯ, ಅಮೃತ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಬ್ರಹ್ಮ. ಈ ತತ್ವ ತತ್ಪದದ ಗಾಂಭೀರ್ಯವನ್ನ ಹೇಳುತ್ತೆ. ಎಕ್ಸಾಕ್ಟ್ಲಿ. ಅವನು ಶಾಶ್ವತ, ಎಲ್ಲದಕ್ಕೂ ಮೂಲ ಕಾರಣ ಅನ್ನೋ ಭಾವನೆಯನ್ನ ಮಹಾಭಾರತ ಪದೇ ಪದೇ ಹೇಳುತ್ತೆ. ಇದು ತತ್ಪದವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಕರ್ತ, ಎಲ್ಲದಕ್ಕೂ ಪ್ರೇರಣೆ ನೀಡುವವನು ಅಂತ. ಹೌದು. ಸವಿತೃ ಅಂದ್ರೆ ಪ್ರೇರಕ. ಸೂರ್ಯನಿಗೂ ಈ ಹೆಸರಿದೆ. ಭಗವಂತನೂ ಹಾಗೆ, ಜಗತ್ತಿನ ಸೃಷ್ಟಿಗೆ ಮೂಲ ಪ್ರೇರಕ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಬ್ರಹ್ಮಸೂತ್ರದಲ್ಲಿ ಹೇಳೋ ಹಾಗೆ ಭಗವಂತ ತಾನೇ ನೇರವಾಗಿ ಎಲ್ಲವನ್ನೂ ಮಾಡಬೇಕು ಅಂತ ಏನಿಲ್ಲ. ಬೇರೆ ದೇವತೆಗಳು, ವ್ಯಕ್ತಿಗಳು ಅವರ ಸಾಮರ್ಥ್ಯದ ಮೂಲಕವೂ ಸೃಷ್ಟಿ ಸ್ಥಿತಿ ಲಯ ನಡೆಸಬಲ್ಲನಂತೆ. ಓಹೋ, ಇದಕ್ಕೆ ಮಹಾಭಾರತದಲ್ಲಿ ಉದಾಹರಣೆ ಇದೆಯಾ? ನೇರವಾಗಿ ಭಗವಂತ ಮಾಡಿಲ್ಲ, ಆದ್ರೆ ಅವನ ಪ್ರೇರಣೆಯಿಂದ ಆಗಿದ್ದು? ಖಂಡಿತ ಇದೆ. ಸಭಾಪರ್ವದಲ್ಲಿ ಮಯಾಸುರನ ಕಥೆ ಬರುತ್ತಲ್ಲ. ಹೌದು, ಆ ಅದ್ಭುತ ಸಭಾಭವನ. ಅದನ್ನ ಕಟ್ಟಿದ್ದು ಮಯಾಸುರ. ಆದ್ರೆ ಅದರ ಹಿಂದಿನ ಪ್ರೇರಣೆ, ಆ ಸಂಕಲ್ಪ ಇದೆಯಲ್ಲ, ಅದು ಶ್ರೀಕೃಷ್ಣನದ್ದು. ಆಹಾ. ಇಲ್ಲಿ ಕೃಷ್ಣ ಸವಿತೃ ತರಹ ಕೆಲಸ ಮಾಡಿದ್ದ. ತನ್ನ ಇಚ್ಛೆಯಿಂದ ಮಯಾಸುರನ ಸ್ಕಿಲ್ ಮೂಲಕ ಸೃಷ್ಟಿಕಾರ್ಯ ನಡೆಸಿದ. ಇದು ಸವಿತುಹು ಪದದ ಪ್ರೇರಕ ಶಕ್ತಿ ಅರ್ಥವನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಬರೀ ಸೃಷ್ಟಿಕರ್ತ ಅಲ್ಲ, ಸೃಷ್ಟಿಗೆ ಕಾರಣ ಆಗುವನು ಅನ್ನೋ ಆಯಾಮ. ಈಗ ಮುಂದಿನ ಪದಕ್ಕೆ ಹೋಗೋಣ. ವರೇಣ್ಯಂ ಅಂದ್ರೆ ಸರ್ವಶ್ರೇಷ್ಠ, ಎಲ್ಲರಿಂದಲೂ ಪೂಜೆಗೆ ಯೋಗ್ಯನಾದವನು. ಹೌದು, ವರೇಣ್ಯ ಅಂದ್ರೆ ವರಿಸಲು, ಅಂದ್ರೆ ಆರಿಸಿಕೊಳ್ಳಲು ಯೋಗ್ಯವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ಮಹಾಭಾರತದಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆ ರಾಜಸೂಯ ಯಾಗ, ಇಂದ್ರಪ್ರಸ್ಥದಲ್ಲಿ. ಹೌದು, ಅಗ್ರಪೂಜೆ ಸನ್ನಿವೇಶ.
ಅಲ್ಲಿ ನೆರೆದಿದ್ದ ಅಷ್ಟೊಂದು ಜನ ರಾಜರು ಋಷಿಗಳು ದೇವತೆಗಳ ಮುಂದೆ ಯುಧಿಷ್ಠಿರ ಭೀಷ್ಮರ್ನ ಕೇಳ್ತಾನೆ ಯಾರಿಗೆ ಅಗ್ರಪೂಜೆ ಸಲ್ಲಿಸಬೇಕು ಅಂತ. ಹೌದು ಆಗ ಭೀಷ್ಮರು ಕೃಷ್ಣನ ಹೆಸರನ್ನೇ ಹೇಳಿದ್ರು. ಹೌದು ಯಾವುದೇ ಅನುಮಾನ ಇಲ್ಲದೆ ಕೃಷ್ಣನೇ ಶ್ರೇಷ್ಠ ಅಂದ್ರು. ಆ ಸನ್ನಿವೇಶ ಕೃಷ್ಣನ ವರೆಣ್ಯತ್ವ, ಆ ಸರ್ವಶ್ರೇಷ್ಠತೆಗೆ ಒಂದು ದೊಡ್ಡ ಪ್ರೂಫ್ ಆಯ್ತಲ್ವಾ? ಹೌದು ಅಲ್ಲಿ ಶಿಶುಪಾಲ ವಿರೋಧ ಮಾಡಿ ಕೊನೆಗೆ ಅವನ ವಧೆ ಕೂಡ ಆಗುತ್ತೆ. ಹೌದು, ಅದು ಕೃಷ್ಣನ ಸರ್ವೋತ್ತಮತೆಯನ್ನು ಸ್ಥಾಪಿಸಿದ ಘಟನೆ. ಇಡೀ ಮಹಾಭಾರತ ನೋಡಿದ್ರೆ ಬ್ರಹ್ಮ ಶಿವ ಸೇರಿ ಬೇರೆ ದೇವತೆಗಳೆಲ್ಲ ಒಂದ್ ರೀತಿ ಕೃಷ್ಣನ ಅಧೀನರು ಅಥವಾ ಅವನ ಶ್ರೇಷ್ಠತೆಯನ್ನು ಒಪ್ಕೊಂಡವರು ಅಂತ ತುಂಬಾ ಕಡೆ ಬರುತ್ತೆ. ಅಂದ್ರೆ ಅವನು ಎಲ್ಲರಿಗಿಂತ ಎತ್ತರದಲ್ಲಿರುವವನು, ಉಪಚಾರ. ಈ ಉಪಚಾರತ್ವವೇ ಅವನ ವರೇಣ್ಯತ್ವಕ್ಕೆ ಕಾರಣ. ಇತಿಹಾಸ ಪುರಾಣಗಳ ಉದ್ದೇಶವೇ ಭಗವಂತನ ಮಹಿಮೆ ಹೇಳೋದು ಅಂತ ಹೇಳ್ತಾರಲ್ವಾ? ಹಾಗಾದ್ರೆ ಪಾಂಡವರ ಕಥೆ ಹೇಳೋದರ ಉದ್ದೇಶವು ಆ ಭಕ್ತರನ್ನ ಕಾಪಾಡುವ ಭಗವಂತನ ಶ್ರೇಷ್ಠತೆಯನ್ನೇ ತೋರ್ಸೋದಾ? ಖಂಡಿತವಾಗಿ. ಭಕ್ತರ ಕಥೆ ಮೂಲಕ ಭಗವಂತನ ವರೇಣ್ಯತ್ವವೇ ಹೈಲೈಟ್ ಆಗುತ್ತೆ. ಪಾಂಡವರ ಧರ್ಮನಿಷ್ಠೆ, ಅವರ ಗೆಲುವು ಎಲ್ಲದರ ಹಿಂದೆ ಕೃಷ್ಣನ ಅನುಗ್ರಹ, ಗೈಡೆನ್ಸ್ ಇತ್ತು ಅಂತ ಮಹಾಭಾರತ ಹೇಳುತ್ತೆ. ಆ ಮೂಲಕ ಕೃಷ್ಣನೇ ವರೇಣ್ಯಂ, ವರಿಸಲು ಯೋಗ್ಯ ಅಂತ ಸ್ಥಾಪಿಸುತ್ತೆ. ತುಂಬಾ ಅರ್ಥಪೂರ್ಣವಾದ ವಿವರಣೆ. ಈಗ ಮುಂದಿನ ಪದ ಭರ್ಗಃ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ. ಸಂಹಾರಕ ಶಕ್ತಿ, ಪಾಪನಾಶಕ, ರಕ್ಷಕ ತೇಜಸ್ಸು, ಹೀಗೆಲ್ಲ ಅರ್ಥ. ಹೌದು, ಭರ್ಗಹಗೆ ಹಲವು ಆಯಾಮಗಳಿವೆ. ಮುಖ್ಯವಾಗಿ ಭಗವಂತನ ಸಂಹಾರಕ ಶಕ್ತಿ ಮತ್ತು ರಕ್ಷಕ ಶಕ್ತಿ ಎರಡನ್ನೂ ಇದು ಸೂಚಿಸುತ್ತೆ ಅಂತ ಲೇಖಕರು ವಿಶ್ಲೇಷಿಸ್ತಾರೆ. ಮಹಾಭಾರತ ಯುದ್ಧವೇ ಇದಕ್ಕೆ ದೊಡ್ಡ ಉದಾಹರಣೆ. ಕುರುಕ್ಷೇತ್ರದಲ್ಲಿ ಅರ್ಜುನ ಬಾಣ ಬಿಡ್ತಾ ಇದ್ದ, ಆದ್ರೆ ನಿಜವಾದ ಸಂಹಾರಕ ಶಕ್ತಿ ಸಾರಥಿಯಾಗಿದ್ದ ಕೃಷ್ಣನೇ ಆಗಿದ್ನಂತೆ. ಇದನ್ನ ಹೇಗರ್ಥ ಮಾಡ್ಕೊಳ್ಳೋದು? ಕೃಷ್ಣ ತಾನೇ ನೇರವಾಗಿ ಯುದ್ಧ ಮಾಡ್ಲಿಲ್ಲವಲ್ಲ. ಭಾಗವತದಲ್ಲಿ ಭೀಷ್ಮರು ಹೇಳೋ ಒಂದ್ ಮಾತಿದೆ, ಯುದ್ಧಭೂಮಿಯಲ್ಲಿ ಕೃಷ್ಣ ತನ್ನ ತೀಕ್ಷ್ಣ ದೃಷ್ಟಿಯಿಂದಲೇ ಹೌದಾ? ಹೌದು, ಎದುರಾಳಿಗಳ ಆಯಸ್ಸನ್ನ, ಅವರ ಮನೋಬಲವನ್ನ ಕಸಿದುಕೊಳ್ಳುತ್ತಿದ್ದನಂತೆ. ಅಂದ್ರೆ ಭೀಷ್ಮ, ದ್ರೋಣ, ಕರ್ಣ, ಶಲಿಯ ಪರ್ವಗಳಲ್ಲಿ ಆ ಭಯಂಕರ ಸಂಹಾರ ಇದೆಯಲ್ಲ, ಅದು ಭರ್ಗಃ ಪದ ಸೂಚಿಸುವ ಭಗವಂತನ ಸಂಹಾರಕ ಶಕ್ತಿಯ ಎಕ್ಸ್ಪ್ರೆಷನ್, ಅರ್ಜುನ ನಿಮಿತ್ತ ಮಾತ್ರ. ಹಾಗಾದ್ರೆ ಭರ್ಗಹನ ಇನ್ನೊಂದು ಮುಖ ಆ ರಕ್ಷಕ ತೇಜಸ್ಸು. ಅದಕ್ಕೂ ಮಹಾಭಾರತದಲ್ಲಿ ತುಂಬಾನೇ ಉದಾಹರಣೆಗಳಿವೆ. ಯುದ್ಧದ ಟೈಮ್ನಲ್ಲಿ ಅರ್ಜುನನಿಗ ಗೈಡ್ ಮಾಡಿದ್ದು, ಅವನಿಗೆ ಪ್ರಾಣಾಪಾಯ ಆಗ್ದ ಹಾಗೆ ನೋಡಿಕೊಂಡಿದ್ದು. ಅದಕ್ಕೂ ಮುಂಚೆ ಆದಿಪರ್ವದಲ್ಲಿ ಆ ಲಾಕ್ಷಾಗ್ರಹದಿಂದ ಹಿಡಿದು ವನಪರ್ವ, ಅಜ್ಞಾತವಾಸ, ಈ ಕಷ್ಟಗಳಲ್ಲೆಲ್ಲ ಪಾಂಡವರನ್ನ ಕಾಪಾಡಿದ್ದು. ದ್ರೌಪದಿ ವಸ್ತ್ರಾಪಹರಣದ ಸನ್ನಿವೇಶ, ಆ ಅಕ್ಷಯ ವಸ್ತ್ರ ಕೊಟ್ಟಿದ್ದು, ಅದು ಬಹುಶಃ ಭರ್ಗಃ ಪದದ ರಕ್ಷಕ ಶಕ್ತಿಗೆ ಎಲ್ಲರಿಗೂ ಗೊತ್ತಿರೋ ಉದಾಹರಣೆ ಇರಬೇಕು. ಖಂಡಿತ, ಅದು ತುಂಬಾನೇ ಫೇಮಸ್. ಭರ್ಗಃ ಪದವನ್ನ ಭರ ಪ್ಲಸ್ ಗ ಅಂತಾನೂ ಒಡೆದ್ ನೋಡ್ತಾರೆ. ಅಂದ್ರೆ ಅಂಧಕಾರವನ್ನ, ಅಜ್ಞಾನ, ಕಷ್ಟ, ಪಾಪ ಇದನ್ನೆಲ್ಲ ಹೋಗಲಾಡಿಸುವನು. ಹೌದು, ಕೃಷ್ಣ ದುಷ್ಟರನ್ನ ಶಿಕ್ಷಿಸಿ ಅಂಧತಮಸ್ ಅನ್ನೋ ನರಕಕ್ಕೆ ತಳ್ಳುತ್ತಾನೆ. ಇನ್ನೊಂದ್ ಕಡೆ ಪಾಂಡವರ ಥರ ಭಕ್ತರ ಅಜ್ಞಾನ, ಕಷ್ಟಗಳನ್ನ ಹೋಗ್ಲಾಡ್ಸೋ ರಕ್ಷಕ ತೇಜಸ್ಸು ಕೂಡ ಹೌದು. ಈ ಎರಡೂ ಅಂಶಗಳು ಭರ್ಗಃ ಪದದಲ್ಲಿ ಇದೆ. ಸಂಹಾರ ಮತ್ತು ರಕ್ಷಣೆ ಒಂದೇ ಪದದಲ್ಲಿ ಇವೆರಡೂ ಅರ್ಥಗಳು. ಗಾಯತ್ರಿಯ ಆಳ ನೋಡಿ. ಸರಿ, ಮುಂದೆ ದೇವಸ್ಯ. ಇದರ ಅರ್ಥ ದಿವ್ಯ ಲೀಲೆಗಳನ್ನು ಮಾಡುವವನು, ಸುಖ ಕೊಡುವವನು. ಆ ದಿವ್ಯತೆಯಂದ್ರೆ ಕ್ರೀಡಿಸ್ತಾನೆ, ಹೊಳೆಯುತ್ತಾನೆ ಅಂತ. ಹೌದು, ದೇವಶಬ್ದಕ್ಕೆ ಹೊಳೆಯುವವನು, ಕ್ರೀಡಿಸುವವನು, ಗೆಲುವು ತರುವವನು, ಸುಖ ಕೊಡುವವನು, ಹೀಗೆ ತುಂಬಾ ಅರ್ಥಗಳಿವೆ. ಮಹಾಭಾರತ ಯುದ್ಧದಲ್ಲಿ ಅಧರ್ಮದ ಕೌರವರ ಮೇಲೆ ಧರ್ಮದ ಪಾಂಡವರಿಗೆ ಕೊನೆಗೆ ಗೆಲುವು ತಂದ್ಕೊಟ್ಟಿದ್ದು ಕೃಷ್ಣನ ಲೀಲೆ, ಅವನ ಆ ದೈವೀ ಶಕ್ತಿ. ಇದು ಪಾಂಡವರಿಗೆ ಮಾತ್ರನಾ? ಬೇರೆಯವರಿಗೂ ಸುಖ ಸಂತೃಪ್ತಿ ಕೊಟ್ಟ ಉದಾಹರಣೆಗಳಿವ್ಯಾ? ಖಂಡಿತ ಇವೆ. ಯುದ್ಧದ ನಂತರ ಶರಶಯ್ಯೆಯಲ್ಲಿದ್ದ ಭೀಷ್ಮರಿಗೆ, ಹೌದು, ಭೀಷ್ಮಾಚಾರ್ಯರಿಗೆ, ಅವರಿಗೆ ಜ್ಞಾನೋಪದೇಶ ಮಾಡಿ ಅವರ ಮನಸ್ಸಿಗೆ ಶಾಂತಿ ಸಮಾಧಾನ ಕೊಟ್ಟು ಒಳ್ಳೆಯ ಗತಿಯನ್ನ ಕರುಣಿಸಿದ್ದು ಕೃಷ್ಣನೇ. ಹಾಗೆ ಯುದ್ಧ ಆದ್ಮೇಲೆ ಪಾಂಡವರು 36 ವರ್ಷ ಧರ್ಮದಿಂದ ರಾಜ್ಯಭಾರ ಮಾಡಿದ್ರು. ಅಶ್ವಮೇಧ ಯಾಗ ಮಾಡಿ ಪೂಜೆ ಸಲ್ಲಿಸಿದ್ರು. ಇದೆಲ್ಲ ಆಗೋ ಹಾಗೆ ಮಾಡಿದ್ದು ಕೃಷ್ಣ. ಇದರಿಂದ ಪಾಂಡವರಿಗೂ ಪ್ರಜೆಗಳಿಗೂ ಸುಖ ಶಾಂತಿ ಸಿಕ್ತು. ಯಾರು ವಿನೋದ ಆನಂದ ಉಂಟು ಮಾಡುತ್ತಾನೋ ಅವನು ದೇವ ಅನ್ನೋ ವ್ಯಾಖ್ಯಾನ ಇಲ್ಲಿ ನೆನಪಾಗುತ್ತೆ. ಪಾಂಡವರ ಯಾಗಗಳಿಂದ, ಧರ್ಮರಾಜ್ಯದಿಂದ ಕೃಷ್ಣನಿಗೆ ಸಂತೋಷ ಆಗಿದ್ದು, ಭಕ್ತರಿಗೆ ಸಂತೋಷ ಕೊಟ್ಟಿದ್ದು, ಇದೆಲ್ಲ ಅವನ ದೇವಸ್ಯ ಗುಣವನ್ನ ತೋರಿಸುತ್ತೆ. ಹೌದು, ಅವನ ಲೀಲೆಗಳು ಬರೀ ಆಟ ಅಲ್ಲ,
ಅವು ಧರ್ಮ ಸಂಸ್ಥಾಪನೆಗೆ, ಭಕ್ತರ ಉದ್ಧಾರಕ್ಕೆ ಕಾರಣ ಆಗ್ತವೆ. ಈಗ ಧೀಮಹಿ ಇದರರ್ಥ ನಾವು ಧ್ಯಾನಿಸುತ್ತೇವೆ ಅಥವಾ ಧ್ಯಾನಿಸಲು ತಿಳಿಯಲು ಯೋಗ್ಯವಾದ ಜ್ಞಾನಸ್ವರೂಪ ಈ ತರಹ ಅರ್ಥ. ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ. ಯಾರನ್ನ ಧ್ಯಾನಿಸಬೇಕು? ತಿಳಿಯಲು ಯೋಗ್ಯನಾದವನನ್ನ, ಜ್ಞೇಯ. ಮಹಾಭಾರತದಲ್ಲಿ ಭಗವಂತನ ಈ ಜ್ಞೇಯತ್ವವನ್ನ ಹೇಳೋ 2 ದೊಡ್ಡ ರತ್ನಗಳಿವೆ. ಯಾವುವು ಹೇಳಿ? ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ. ಕರೆಕ್ಟ್. ಇವೆರಡೂ ಭಗವಂತನ ಸ್ವರೂಪ, ಗುಣ, ಮಹಿಮೆಗಳನ್ನ ತುಂಬಾ ವಿಸ್ತಾರವಾಗಿ ಹೇಳ್ತವೆ. ಅವನನ್ನ ಹೇಗೆ ತಿಳಿಬೇಕು, ಹೇಗೆ ಧ್ಯಾನಿಸ್ಬೇಕು ಅಂತ ಕಲಿಸ್ತವೆ. ಮಹಾಭಾರತದ ಶುರುವಲ್ಲೇ ಮಂಗಳಾಚರಣ ಶ್ಲೋಕ ಇದೆಯಲ್ಲ, ನಾರಾಯಣಂ ಸುರಗುರುಂ ಜಗತೇಕನಾಥಂ ಭಕ್ತಪ್ರಿಯಂ ಅಂತ. ಅದು ಅವನು ತಿಳಿಯಲು ಜ್ಞೇಯ ಮತ್ತು ಧ್ಯಾನಿಸಲು ಧ್ಯೇಯ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಹೇಳೋ ಹಾಗೆ ಲೋಕದಲ್ಲಿರೋ ಯಾವುದೇ ಶ್ರೇಷ್ಠತೆ, ಸೌಂದರ್ಯ, ಸಾಮರ್ಥ್ಯ ಎಲ್ಲವೂ ಭಗವಂತನ ತೇಜಸ್ಸಿನ ಒಂದು ಅಂಶದಿಂದಲೇ ಬಂದಿದೆ ಅಂತ ತಿಳಿದು ಆ ಮೂಲಕ ಅವನನ್ನೇ ಧ್ಯಾನಿಸ್ಬೇಕು. ಇದು ಧೀಮಹಿಯ ಆಶಯಕ್ಕೆ ಹತ್ತಿರ ಅಲ್ವಾ? ಹೌದು, ಖಂಡಿತವಾಗಿಯೂ. ಆ ವಿಭೂತಿಗಳ ಮೂಲಕ ಭಗವಂತನನ್ನೇ ತಿಳಿದು ಅವನನ್ನೇ ಮನಸ್ಸಲ್ಲಿ ನಿಲ್ಲಿಸ್ಕೊಳ್ಳೋದು, ಧ್ಯಾನಿಸೋದು, ಅದೇ ಧೀಮಹಿಯ ಸಾರ. ಇನ್ನು ಗಾಯತ್ರಿಯ ಕೊನೆಯ ಭಾಗ, ಧಿಯೋ ಯೋ ನಃ ಪ್ರಚೋದಯಾತ್. ಯಾರು ನಮ್ಮ ಬುದ್ಧಿಗಳನ್ನ ಧೀ ಪ್ರೇರೇಪಿಸುತ್ತಾನೋ ಪ್ರಚೋದಯಾತ್. ಇದಕ್ಕೆ ಮಹಾಭಾರತದಲ್ಲಿ ತುಂಬಾ ಒಳ್ಳೆ ಉದಾಹರಣೆಗಳು ಸಿಗ್ತವೆ. ಒಂದು ಬಹಳ ಮುಖ್ಯವಾದದ್ದು ಅಂದ್ರೆ ಶರಶಯ್ಯೆಯಲ್ಲಿದ್ದ ಭೀಷ್ಮರ ಪ್ರಸಂಗ. ಹೌದು, ಆಗ್ಲೇ ಹೇಳಿದ್ರಿ. ಭೀಷ್ಮರು ದೊಡ್ಡ ಜ್ಞಾನಿಗಳು. ಆದರೆ ಯುದ್ಧದ ನಂತರ ಆ ಜ್ಞಾನವನ್ನ ಲೋಕಕ್ಕೆ ಹೇಳೋಕೆ ಒಂದ್ ರೀತಿ ನಿಶ್ಚೇಷ್ಟರಾಗಿದ್ರು. ಆಗ ಶ್ರೀಕೃಷ್ಣ ತನ್ನ ಯೋಗಮಾಯ ಶಕ್ತಿಯಿಂದ, ಆವೇಶ ರೂಪದಿಂದ ಭೀಷ್ಮರ ಒಳಗೆ ಹೊಕ್ಕು. ಓಕೆ, ಕೃಷ್ಣನೇ ಪ್ರೇರಕ ಶಕ್ತಿಯಾದ. ಇದು ಬುದ್ಧಿಯನ್ನ ಪ್ರಚೋದಿಸೋದಕ್ಕೆ ಡೈರೆಕ್ಟ್ ಉದಾಹರಣೆ. ಹೌದು. ಇನ್ನೊಂದು ಉದಾಹರಣೆ, ಕೃಷ್ಣ ಸಂಧಾನಕ್ಕೆ ಕೌರವರ ಸಭೆಗೆ ಹೋದಾಗ. ಉದ್ಯೋಗ ಪರ್ವದಲ್ಲಿ. ಹೌದು. ಅಲ್ಲಿ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಈ 4 ಜನ ದುಷ್ಟರನ್ನ ಬಿಟ್ಟು ಸಭೆಯಲ್ಲಿದ್ದ ಬೇರೆ ಎಲ್ಲರ ಮನಸ್ಸಲ್ಲಿ ಸಂಧಾನದ ಮಹತ್ವ, ಯುದ್ಧ ಆದ್ರೆ ಆಗೋ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಿ ಅವರ ಬುದ್ಧಿಯನ್ನ ಧರ್ಮದ ಕಡೆಗೆ ಪ್ರೋತ್ಸಾಹಿಸಿದನು. ದುಷ್ಟರ ಮಾತು ಕೇಳಬೇಡಿ ಅಂತ ಪ್ರೇರೇಪಿಸೋಕೆ ಪ್ರಯತ್ನಪಟ್ಟ. ಹೌದು. ಮತ್ತೆ ಬಹುಶಃ ಎಲ್ಲಕ್ಕಿಂತ ಫೇಮಸ್ ಅಂದ್ರೆ ಯುದ್ಧದ ಆರಂಭದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು. ಹೌದು, ಬಂಧುಗಳನ್ನ ಕೊಲ್ಲೋಕಾಗಲ್ಲ ಅಂತ ದುಃಖದಲ್ಲಿ ಮುಳುಗಿದ್ದಾಗ ಗೀತೋಪದೇಶ ಮಾಡಿ ಅವನ ಕರ್ತವ್ಯ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಯುದ್ಧಕ್ಕೆ ರೆಡಿ ಮಾಡಿದ್ದು, ಅವನ ಬುದ್ಧಿಯನ್ನ ಪ್ರೇರೇಪಿಸಿದ್ದು. ಖಂಡಿತ. ಅರ್ಜುನನ ಹತ್ರ ಶಕ್ತಿ, ಸಾಮರ್ಥ್ಯ ಎಲ್ಲ ಇತ್ತು. ಆದ್ರೆ ಆ ಟೈಮ್ನಲ್ಲಿ ಅವನ ಬುದ್ಧಿ ಮೋಹದಿಂದ ಮುಚ್ಚೋಗಿತ್ತು. ಆ ಮೋಹವನ್ನ ತೆಗೆದು ಸತ್ಯದರ್ಶನ ಮಾಡಿಸಿ ಕ್ಷತ್ರಿಯ ಧರ್ಮ ಪಾಲಿಸೋಕೆ ಪ್ರೇರಣೆ ಕೊಟ್ಟಿದ್ದು ಜಗದ್ಗುರು ಶ್ರೀಕೃಷ್ಣನೇ. ಇದು ಧಿಯೋ ಯೋ ನಃ ಪ್ರಚೋದಯಾತ್ಗೆ ಬೆಸ್ಟ್ ಡೈರೆಕ್ಟ್ ಎಕ್ಸಾಂಪಲ್. ಈ ಮುಖ್ಯ ಪದಗಳಲ್ಲದೆ ಮೂಲ ಲೇಖನದಲ್ಲಿ ನಾರಾಯಣ ಕವಚ ರೂಢಿ, ಪ್ರಜ್ಞಾರೂಢಿ ಅಂತ ಬೇರೆ ಆಂಗಲ್ಸ್ ಬಗ್ಗೆನೂ ಸ್ವಲ್ಪ ಹೇಳಿದ್ದಾರೆ. ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಇವು ಗಾಯತ್ರಿ ಮಂತ್ರದ ಅರ್ಥವನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನೋಡೋ ರೀತಿಗಳು. ನಾರಾಯಣ ಕವಚ ರೂಢಿ ದೃಷ್ಟಿಯಿಂದ ನೋಡಿದ್ರೆ ಭಗವಂತ ಬರೀ ಭಕ್ತರಿಗೇ ಮಾತ್ರ ಅಲ್ಲ, ತನ್ನನ್ನ ದ್ವೇಷಿಸೋ ದುಷ್ಟರಿಗೂ ಒಂದ್ ರೀತಿ ಆಶ್ರಯ ಕೊಡ್ತಾನೆ ಅಂತ. ಹೇಗೆ? ಉದಾಹರಣೆಗೆ ಶಿಶುಪಾಲ, ದಂತವಕ್ರ ಇಂಥವರು, ಅವರು ದ್ವೇಷದಿಂದಲೇ ಸದಾ ಕೃಷ್ಣನನ್ನೇ ನೆನ್ಪಿಸ್ಕೊಳ್ತಿದ್ರು, ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಕೊನೆಗೆ ಅವನಿಂದಲೇ ಹತರಾಗಿ ಅವನಲ್ಲೇ ಲೀನವಾದ್ರು. ಇದು ಅವನ ಒಂದು ಪರಮ ಕಾರುಣ್ಯ ಅಂತ ದ್ವೇಷಿಸೋರಿಗೂ ಮುಕ್ತಿ ಕೊಡೋ ಶಕ್ತಿಯನ್ನ ತೋರಿಸುತ್ತೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಪ್ರಜ್ಞಾರೂಢಿ ದೃಷ್ಟಿಕೋನ. ಪ್ರಜ್ಞಾರೂಢಿಯು ಭಗವಂತ ಅಸೂಯೆ, ಲೋಭ, ಅಧರ್ಮ ಈ ತರಹದ ದೋಷಗಳ ರೂಪವೇ ಆಗಿರೋ ದುರ್ಯೋಧನಾದಿಗಳಿಗೆ ವಿರುದ್ಧವಾದವನು ಅಂತ ಹೇಳುತ್ತೆ. ಅಂದ್ರೆ ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ ಅನ್ನೋದು ಮಹಾಭಾರತದ ಮುಖ್ಯ ಮೆಸೇಜ್ ಅಲ್ವಾ? ಹೌದು. ಆ ಮೆಸೇಜ್ಗೆ, ಆ ಧರ್ಮ ಸ್ಥಾಪನೆಯ ಕೆಲಸಕ್ಕೆ ಭಗವಂತನೇ ಆಧಾರ, ಆಶ್ರಯ ಅಂತ ಈ ದೃಷ್ಟಿಕೋನ ಹೇಳುತ್ತೆ. ಅವನು ಧರ್ಮ ಸ್ವರೂಪಿ, ಅಧರ್ಮಕ್ಕೆ ವಿರೋಧಿ. ಸರಿ, ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ನೋಡಿದ್ರೆ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ
ಮಹಾಭಾರತದಲ್ಲಿ ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆದ ಕಥೆ ರೂಪದ ಉದಾಹರಣೆಗಳು ಸಿಗುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಹೌದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ತತ್ ಅಂದ್ರೆ ಕೃಷ್ಣನ ಕಾಲಾತೀತ ಶಕ್ತಿ, ಗುಣಪೂರ್ಣತೆ, ಸವಿತುಃ ಅಂದ್ರೆ ಮಯಾಸುರನಿಂದ ಸಭೆ ನಿರ್ಮಿಸೋಕೆ ಪ್ರೇರಣೆ ಕೊಟ್ಟಿದ್ದು, ವರೇಣ್ಯಂ ಅಂದ್ರೆ ರಾಜಸೂಯ ಯಾಗದ ಅಗ್ರಪೂಜೆ, ಭರ್ಗಃ ಅಂದ್ರೆ ಕುರುಕ್ಷೇತ್ರದ ಸಂಹಾರ ಶಕ್ತಿ ಮತ್ತೆ ಪಾಂಡವರು ದ್ರೌಪದಿಯ ರಕ್ಷಣೆ. ಸರಿ. ದೇವಸ್ಯ ಅಂದ್ರೆ ಪಾಂಡವರಿಗೆ ಗೆಲುವು ತಂದ ಲೀಲೆ, ಭೀಷ್ಮರಿಗೆ ಕೊಟ್ಟ ಸಂತೃಪ್ತಿ. ಧೀಮಹಿ ಅಂದ್ರೆ ಗೀತೆ ಸಹಸ್ರನಾಮದ ಮೂಲಕ ತಿಳಿಬೇಕಾದ ಜ್ಞಾನ ಸ್ವರೂಪ. ಮತ್ತು ಕೊನೆಗೆ ಧಿಯೋ ಯೋ ನ ಪ್ರಚೋದಯಾತ್ ಅಂದ್ರೆ ಭೀಷ್ಮ, ಅರ್ಜುನ ಇಂಥವರ ಬುದ್ಧಿಯನ್ನ ಧರ್ಮದ ಕಡೆಗೆ ಪ್ರೇರೇಪಿಸಿದ್ದು. ಇದು ಬರೀ ಪದಗಳ ಅರ್ಥ ತಿಳಿಯೋದಷ್ಟೇ ಅಲ್ಲ, ಮಹಾಭಾರತದ ಘಟನೆಗಳ ಮೂಲಕ ಆ ಅರ್ಥಗಳನ್ನು ಒಂದು ರೀತಿ ಅನುಭವಕ್ಕೆ ತಂದುಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಮಹಾಭಾರತ ಬರೀ ಒಂದು ಕಥೆಯಲ್ಲ, ಅದು ವೇದದ ಸಾರವಾದ ಗಾಯತ್ರಿಯ ತತ್ವಗಳ ಒಂದು ದೊಡ್ಡ ಜೀವಂತ ವ್ಯಾಖ್ಯಾನ ಥರ ಕಾಣಿಸುತ್ತೆ. ಖಂಡಿತವಾಗಿಯೂ ಗಾಯತ್ರಿಯ ಅತಿ ಸೂಕ್ಷ್ಮವಾದ ತತ್ವಗಳನ್ನ ಮಹಾಭಾರತ ಪಾತ್ರಗಳು, ಘಟನೆಗಳು, ಸಂಭಾಷಣೆಗಳ ಮೂಲಕ ದೃಷ್ಟಾಂತ ಸಮೇತ ವಿವರಿಸುತ್ತೆ. ಹೀಗೆ ಇತಿಹಾಸ, ಪುರಾಣಗಳು ವೇದದ ಆಳವಾದ ಅರ್ಥಗಳನ್ನ ಸಾಮಾನ್ಯರಿಗೂ ತಲುಪಿಸೋಕೆ ಹೇಗೆ ಹೆಲ್ಪ್ ಮಾಡಿವೆ ಅನ್ನೋದಕ್ಕೆ ಈ ಭಾರತಾನುಸಂಧಾನ ಒಂದು ಒಳ್ಳೆ ನಿದರ್ಶನ. ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನು ಮುಂದಿಡೋಣ. ಮಹಾಭಾರತದಲ್ಲಿ ಭಗವಂತ ಕೆಲವೊಮ್ಮೆ ತಾನೇ ನೇರವಾಗಿ ಬರ್ತಾನೆ, ಕೆಲವೊಮ್ಮೆ ಪರೋಕ್ಷವಾಗಿ ಬೇರೆಯವರ ಮೂಲಕ ಕೆಲಸ ಮಾಡಿಸ್ತಾನೆ, ಇನ್ನು ಕೆಲವೊಮ್ಮೆ ಭಕ್ತರ ಮನಸ್ಸಲ್ಲೇ ಪ್ರೇರಣೆ ಕೊಟ್ಟು ಕೆಲಸ ಮಾಡಿಸ್ತಾನೆ ಅಂತ ನೋಡಿದ್ವಿ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ ನಮ್ಮ ಡೈಲಿ ಲೈಫ್ನಲ್ಲಿ, ಸಮಾಜದಲ್ಲಿ ನಡೆಯೋ ಒಳ್ಳೆ ಕೆಲಸಗಳ ಹಿಂದೆ ಅಥವಾ ನಮ್ಮ ಮನಸ್ಸಲ್ಲೇ ಒಳ್ಳೆ ಯೋಚನೆಗಳು, ಒಳ್ಳೆದು ಮಾಡೋಕ್ಕೆ ಪ್ರೇರಣೆ ಬಂದಾಗ ಅದರ ಹಿಂದೆ ಇಂಥ ಸೂಕ್ಷ್ಮವಾದ, ಕಣ್ಣಿಗೆ ಕಾಣದ ದೈವಿ ಪ್ರೇರಣೆ, ಆ ಧ್ಯೋಯೋನಃ ಪ್ರಚೋದಯಾತ್ ತತ್ವದ ತರಹ ಕೆಲ್ಸ ಮಾಡ್ತಾ ಇರ್ಬೋದಾ? ಮಹಾಭಾರತದಷ್ಟು ದೊಡ್ಡ ಸ್ಕೇಲ್ನಲ್ಲಿ ಅಲ್ಲದಿದ್ರೂ ನಮ್ಮ ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲೂ ಇಂಥ ಪ್ರೇರಣೆಯನ್ನ ಗುರುತಿಸೋಕೆ ಸಾಧ್ಯವೇ? ಹೌದು. ಇದರ ಬಗ್ಗೆ ಯೋಚನೆ ಮಾಡೋದು ನಮ್ಮ ಅರಿವನ್ನ ವಿಸ್ತರಿಸಬಹುದು ಅನ್ಸತ್ತೆ. ಖಂಡಿತವಾಗಿಯೂ. ಈ ಗಹನವಾದ ವಿಷಯದ ಕುರಿತ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ತತ್ಸತ್.